ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ತುಂಬ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಇವತ್ತು ಮೇ 1 ಕಾರ್ಮಿಕರ ದಿನಾಚರಣೆ. ಕಾರ್ಮಿಕರ ದಿನಾಚರಣೆ ಅಂದರೆ ಇವತ್ತು ನನ್ನ ಹುಟ್ಟಿದ ದಿನ ಅಂತಲೇ ಹೇಳ್ಬೋದು. ನಾನು ಹುಟ್ಟಿದ ಹಬ್ಬ. ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಅಂದರೆ ಮುಂದೆ ಇನ್ನೊಂದು ಸ್ಟೆಪ್ ಹೋಗಬೇಕು ಅಂತ ತುಂಬ ಆಸೆ ಪಟ್ಟಿದ್ದೀನಿ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ಇರಲಿ ನನಗೆ. ಹಾಗಾಗಿ ಅದಕ್ಕೋಸ್ಕರ ನಾನು ಇದೊಂದು ವಿಡಿಯೋ ಹಾಕಬೇಕು ಅಂತ ತುಂಬ ಆಸೆ ಇತ್ತು. ಏಕೆಂದರೆ ನನ್ನನ್ನು ಅಷ್ಟು ಜನ ಇಷ್ಟಪಡ್ತಾ ಇದ್ದೀರಾ. ನಾನು ಮಾಡೋ ಪ್ರಾಡಕ್ಟನ್ನು ಇಷ್ಟಪಟ್ಬಿಟ್ಟು ಈಗ ನಾನು ಲಾಸ್ಟ್ ಇಯರ್ ಏನು ಮಾಡಿದೆ, ಸೊ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಮತ್ತು ಎಲ್ಲದಕ್ಕಿಂತ ತುಂಬ ಜನ ಫ್ಯಾಮಿಲಿ ಮೆಂಬರ್ಸ್ ಅನ್ನೋರು ತುಂಬ ಜನ ಸಿಕ್ಕಿದ್ದೀರಾ ಇವಾಗ. ಹಾಗಾಗಿ ನಿಮ್ಮೆಲ್ಲರ ಒಂದು ಬ್ಲೆಸ್ಸಿಂಗ್ ಬೇಕು ಅಂತ ನಾನು ಈ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಿ. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ನಾನು ಇನ್ನೊಂದಷ್ಟು ಹೊಸ ಪ್ರಾಡಕ್ಟ್ನ ಲಾಂಚ್ ಮಾಡಿ ಇನ್ನೂ ಒಂದು ಸ್ಟೆಪ್ಪು ಮುಂದೆ ಹೋಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರ ಇರಲಿ ನನಗೆ. ನೀವೆಲ್ಲರೂ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಇವಾಗ ನೋಡಿ, ಇದು ಬಿಲ್ವಾ ಅನ್ನೋದು ಹೇಗೆ ಶುರುವಾಯಿತು ಅನ್ನೋದು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಫಸ್ಟು ನಾನು ಅಂದರೆ ನನ್ನ ಪ್ಲ್ಯಾನ್ ಇರಲಿಲ್ಲ. ನಾನು ಅಂದರೆ ಇವಾಗ ಒಂದು ಕಂಪ್ನಿ ಇದನ್ನು ಮಾಡಬೇಕು ಅಥವಾ ನಾನೊಂದು ಬಿಸ್ನೆಸ್ ಮಾಡಬೇಕು, ನಾನೊಂದು ವುಮೆನ್ ಎಂಟರ್ಪ್ರಿನರ್ ಆಗಬೇಕು ಅನ್ನೋದು ನಾನು ನಿಜವಾಗ್ಲೂ ಅದು ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ಅಂದರೆ ನಾನು ಯಾವಾಗಲೂ ಮನೆಗೆ ಮಾಡ್ಕೊತಾ ಇದ್ದೆ. ಸೊ ಮಗನಿಗೆ ಮಾಡಿಕೊಡ್ತಾಯಿದ್ದೆ. ಈಗ ನಾವು ರಾಗಿ ಸರಿ ಎಲ್ಲ ಮಾಡ್ತೀವಲ್ವ, ಅದನ್ನೇ ನಾನು ಕಂಟಿನ್ಯೂ ಮಾಡಿಕೊಂಡು ಫಸ್ಟು ನಮ್ಮ ನೇಬರ್ಸ್ ಎಲ್ಲ ಚೆನ್ನಾಗಿದೆ ಅಂತ ಇಷ್ಟಪಟ್ಟರು. ಅಲ್ಲಿಂದ ನನ್ನ ಒಂದು ಜರ್ನಿ ಅನ್ನೋದು ಶುರುವಾಯಿತು. ಇದು ನನಗೆ ಇವಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಂದು ಒಂದು ಡ್ರೀಮ್ ಅಂತಲೇ ಹೇಳ್ಬೋದು. ಅದು ನೇಮೇ ಆಗಲಿ, ನಾನು ಅದು ಅನ್ಎಕ್ಸ್ಪೆಕ್ಟೆಡಾಗಿ ಸೆಲೆಕ್ಟ್ ಮಾಡಿದ್ವಿ. ಸೊ ಹಾಗಾಗಿ ಈಗ ಒಂದು ಪ್ರಾಡಕ್ಟಿಂದ ಈಗ ನಾನು ಇದು ಬಿಲ್ವಾ ಅಂದರೆ ಹೆಲ್ತ್ ಮಿಕ್ಸ್ ಪೌಡರ್, ಇದು ಮಲ್ಟಿಗ್ರೇನ್ಸ್ ಹೆಲ್ತ್ ಮಿಕ್ಸ್ ಪೌಡರು. ಇದು ಒಂದು ಪ್ರಾಡಕ್ಟಿಂದ ನಾನು ಶುರು ಮಾಡಿದ್ದು. ನಾನು ಎಕ್ಸಾಕ್ಟಾಗಿ ನಾನು ಹೇಳ್ಬೇಕಂದ್ರೆ ಕರೆಕ್ಟಾಗಿ ನಾನು ಒಂದು 2.5 ವರ್ಷ ಆಗಿರ್ಬೋದು. ಬಟ್ 2.5 ವರ್ಷ ನಾನು ಅಂದರೆ ಕಂಪ್ಲೀಟ್ ಮಾಡಿಲ್ಲ. ಅಂದರೆ ಸ್ಟಾರ್ಟಿಂಗೆಲ್ಲ ಏನು ಮಾಡ್ತಾಯಿದ್ದೆ, ಸುಮ್ಮನೆ ನಮ್ಮ ಅಕ್ಕಪಕ್ಕದವರಿಗೆ ಆಗಲಿ, ನಮ್ಮ ನೇಬರ್ಸಿಗೆ ಆ ಥರ. ನಾನು ಫಸ್ಟು ಕೊಟ್ಟಿದ್ದು ಬರೀ 380 ರುಪೀಸಿಂದ ನನ್ನ ಬಿಸ್ನೆಸ್ ಶುರುವಾಗಿರೋದು. ಅದು 380 ಅಂದರೆ ನಾನು ವಿತೌಟ್ ಇನ್ವೆಸ್ಟ್ಮೆಂಟು. ನಾನು ಇವಾಗ ಇನ್ವೆಸ್ಟ್ಮೆಂಟ್ ಅಂದರೆ ಅದಕ್ಕೆ ಅಂತ 1 ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿ ಈ ಥರ ಒಂದು 50,000 ಮಾಡಿರೋದಾಗಲಿ. ನಾನು ನನ್ನ ಮನೆಗೆ ಏನು ಮಾಡ್ಕೊಂಡಿದ್ದೆ, ನಾನು ಯಾವಾಗಲೂ ಮನೆಗೆ ಮಾಡಿಟ್ಕೊತಾ ಇದ್ದೆ. ಸೊ ಅಲ್ಲಿಂದನೇ ನಾನು ಶುರು ಮಾಡಿದ್ದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಝೀರೋ ಅಂತಲೇ ಹೇಳ್ಬೋದು. ಯಾಕೆ ನನ್ನ ಮನೆಗೆ ಯಾವಾಗಲೂ ಒಂದಷ್ಟು ನಾವು ಮಾಡಿಟ್ಕೋತೀವಲ್ವ. ಸೊ ಅದೇ ಫುಡ್ಡಿಂದ ನಾನು ಶುರು ಮಾಡಿರೋದು. ಇವಾಗ ಒಂದು ಲ್ಯಾಕ್ ಮೇಲೆ ನಂದು ಈಗ ಅರ್ನಿಂಗ್ ಅನ್ನೋದು ಅಂದರೆ ಅಪ್ರಾಕ್ಸಿಮೇಟ್ ಹೇಳ್ತಾ ಇರೋದು ನಿಮಗೆ. ಅದು ಫುಲ್ ಇದು ಹೇಳೋದು ಬೇಡ. ಸೊ ಆಗ್ತಾ ಇದೆ. ಅದಕ್ಕೆಲ್ಲ ಕಾರಣ ನೀವೇನೆ. ಸಕ್ಸಸ್ ಆಗಬೇಕಾಗಲಿ. ಒಂದೇನೆಂದರೆ ನನ್ನ ಕನಸೇನಿತ್ತು, ಒಂದು ಒಳ್ಳೆ ಫುಡ್ಡನ್ನ ಕೊಡಬೇಕು ಜನರಿಗೆ. ಒಂದು ಮನೆಯಿಂದ ಮಾಡಿರೋದು ಹೋಮ್ ಮೇಡ್ ಪ್ರಾಡಕ್ಟ್ನ ತಲುಪಿಸ್ಬೇಕು. ಈಗ ವಿತೌಟ್ ಪ್ರಿಸರ್ವೇಟಿವ್ ಆಗಲಿ ಅಥವಾ ಮತ್ತು ಕಲರ್ಸು ಏನೇ ಪ್ರಿಸರ್ವೇಟಿವ್ ಏನು ಹಾಕದೇನೆ ನ್ಯಾಚುರಲ್ ಫುಡ್ನ ತಲುಪಿಸ್ಬೇಕು ನಾನು ಅನ್ನೋದು ನನಗೊಂದು ತುಂಬ ಆಸೆ ಇತ್ತು. ಅದ್ರ ಜೊತೆಗೆ ಒಂದು ಕನಸು ಇತ್ತು. ಅಂದರೆ ನಾನು ಇಂಡಿಪೆಂಡೆಂಟಾಗಿ ನನಗೆ ಒಂದು ಏನಾದರೂ ಬೇಕು, ಟೈಮ್ನ ವೇಸ್ಟ್ ಮಾಡಬಾರ್ದು ಅನ್ನೋ ತುಂಬ ಇತ್ತು. ಈಗ ಇವ್ನ ಮಗ ಸ್ಕೂಲಿಗೆ ಹೋಗೋನು. ಸ್ಕೂಲಿಗೆ ಹೋದ್ಮೇಲೆ ವಾಟ್ ನೆಕ್ಸ್ಟ್ ಅನ್ನೋದು, ಈಗ ಮನೆ ಕೆಲಸ ಮಾಡ್ತಾಯಿದ್ದೆ. ಸೊ ಅದು ಮುಗಿತಾ ಇತ್ತು. ಅದು ಮುಗಿದ ಮೇಲೆ ಏನು ಅನ್ನೋದು ನೆಕ್ಸ್ಟ್ ನನ್ನ ತುಂಬ ಕಾಡ್ತಾಯಿತ್ತು. ಆ ಕ್ವಶನ್ ನನ್ನ ತುಂಬ ಬರ್ತಾಯಿತ್ತು. ತುಂಬ ಅಪ್ಸೆಟ್ ಆಗುವೆ. ಸೊ ನನಗೇನೋ ನೆಕ್ಸ್ಟ್ ಬೇರೆ ಏನೋ ಮಾಡಬೇಕಲ್ಲ ಅನ್ನೋ ತುಂಬ ಇತ್ತು. ಸೊ ಅದನ್ನು ತುಂಬ ಅದಕ್ಕೆ ಎಷ್ಟೋ ನಾನು ಇವನ್ ನಿದ್ರೆ ಬಿಟ್ಟು ಅದನ್ನು ಯೋಚನೆ ಮಾಡಿರೋದು ಉಂಟು. ನಾನು ಏನು ಮಾಡಬೇಕು ಅನ್ನೋದು ತುಂಬ ಯೋಚನೆ ಮಾಡಿದ್ದೀನಿ. ಸೊ ಹಾಗಾಗಿ ಅದನ್ನೆಲ್ಲ ಮಾಡಿ ಓಕೆ ನಾನೊಂದು ಚಾನಲ್ ಮಾಡೋಣ, ಯೂಟ್ಯೂಬ್ ಚಾನಲ್ ಮಾಡೋಣ ಅಂತೇಳಿ ನಾನು ಪ್ಲ್ಯಾನ್ ಮಾಡಿಕೊಂಡೆ. ಸೊ ಅದು ನನಗೆ ಚಾನಲ್ ಮಾಡಿದೆ. ಬಟ್ ಆ ಜರ್ನಿ ಅನ್ನೋದು ಅಷ್ಟು ಈಸಿಯಾಗಿರಲಿಲ್ಲ ನನಗೆ. ಏನಿಲ್ಲ ಅಂದರೂ ನನಗೆ ನೋಡಿ, ಚಾನಲ್ ಮಾಡಿದೆ. 1000 ಸಬ್ಸ್ಕ್ರೈಬರ್ ಆಗಬೇಕು ಅಂದರೆ ಆಲ್ಮೋಸ್ಟ್ ನನಗೆ 7 to 8 ಮಂತ್ಸ್ ತೊಗೊಂಡಿದೆ ಅನ್ಕೊತೀನಿ. ಸೊ ನನ್ನ ಫ್ಯಾಮಿಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ, ಇನ್ಕ್ಲೂಡಿಂಗ್ ಇವನ್ ನನ್ನ ಮಗನಿಂದ ಇಡ್ಬೋದು. ಯಾಕೆಂದ್ರೆ ಅವನು ನೋಡಿ ಇವಾಗ 9 ಇಯರ್ಸ್ ಅವನು ಕಂಪ್ಲೀಟ್ ಆಯಿತು. ಇವಾಗ 4th ಸ್ಟ್ಯಾಂಡರ್ಡಿಗೆ ಬರ್ತಾ ಇದ್ದಾನೆ. ಆದರೆ ಅವನು ಅದನ್ನು ಮೀರಿ, ಅಂದರೆ ಅವ್ನಿಗೆ ಏನಿದೆ ಅವನ ವಯಸ್ಸಿಗೆ ಮೀರಿ ಅವನು ನಿಜವಾಗ್ಲೂ ಸಪೋರ್ಟ್ ಮಾಡ್ತಾ ಇದ್ದಾನೆ. ಫಸ್ಟು ನಾನು ಥ್ಯಾಂಕ್ಸ್ ಹೇಳೋದೆ ಇವನಿಗೆ. ಏಕೆಂದರೆ ಇವನು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾನು ನಿಜವಾಗ್ಲೂ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಏಕೆಂದರೆ ಈಗ ಮಕ್ಳು ಇಟ್ಕೊಂಡು ಮಾಡೋದು ಅಷ್ಟು ಈಸಿ ಅಲ್ಲ. ನಿಮಗೆ ಗೊತ್ತಿರುತ್ತೆ. ಈಗ ಒಂದು ಮಕ್ಕಳು ಅವನು ಈಗ ಮಕ್ಕಳು ಕೆಲವೊಂದು ತುಂಬ ಮನೆಯಲ್ಲಿ ತರಲೇ ಇದ್ದರೆ ಎಷ್ಟು ಕಷ್ಟ ಆಗುತ್ತೆ ಮಾಡೋದು ಅನ್ನೋದು. ಸೊ ಹಾಗಾಗಿ ಅವ್ನಿಗೆ ಎಷ್ಟು ಸಪೋರ್ಟ್ ಮಾಡ್ದೆ ಅಂದರೆ, ಸ್ಟಾರ್ಟಿಂಗ್ ಅಂದರೆ ಸ್ವಲ್ಪ ಗೊತ್ತಾಗ್ತಾ ಇರಲಿಲ್ಲ. ತುಂಬ ಡಿಸ್ಟರ್ಬ್ ಮಾಡೋನು, ಕೆಲಸಗಳು ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಆಮೇಲೆ ಏನಾಯಿತು, ಹೋಗ್ತಾ ನಿಜವಾಗ್ಲೂ ಅವನಿಗೆ ಕೆಲವೊಂದು ನನ್ನನ್ನು ಅರ್ಥ ಮಾಡಿಸ್ತಾ ಬಂದೆ. ಸೊ ಅದನ್ನು ಅವನು ಎಷ್ಟು ಬೇಗ ಅರ್ಥ ಮಾಡ್ಕೊಂಡ ಅಂದರೆ ನಾನು ನಿಜವಾಗ್ಲೂ ತುಂಬ ನನಗೆ ಶಾಕ್ ಆಯಿತು. ಇವನ ವಯಸ್ಸಿಗೆ ನನಗೆ ಏನೂ ಗೊತ್ತಿರಲಿಲ್ವಲ್ಲ. ಯಾಕೆಂದ್ರೆ ನಾವು ಏನು ಬೆಳೆದ್ವಿ, ಇವನ ವಯಸ್ಸು ಈಗ 3rd ಸ್ಟ್ಯಾಂಡರ್ಡಲ್ಲಿ ನಮ್ಮದು ಹೇಗಿತ್ತು ಮೆಂಟಾಲಿಟಿ ಅನ್ನೋದು ನಂಗೆ ನಿಜವಾಗ್ಲೂ ಇನ್ನೂ ನೆನಪಿದೆ. ಅಂದರೆ ನಾವು ಹೇಗೆ ಆಟ ಆಡಿಕೊಂಡು ಹೆಂಗೆ ಬೆಳೆದ್ವಿ. ಬಟ್ ಇವನಿಗೆ ಎಷ್ಟು ಮೆಚ್ಯೂರ್ ಇದ್ದಾನೆ.
ನನಗೂ ಇವನಿಗೂ ಕಂಪೇರ್ ಮಾಡಿದ್ರೆ ಅದು ತುಂಬ ಡಿಫ್ರೆನ್ಸ್ ಬರುತ್ತೆ. ಇವನ್ 90% ಡಿಫ್ರೆನ್ಸ್ ಇದೆ ಅಂತ ಅನ್ಕೊತೀನಿ. ಅಷ್ಟು ಸಪೋರ್ಟ್ ಮಾಡಿದ್ದಾನೆ. ಅವ್ನು ಸಪೋರ್ಟ್ ಇಲ್ಲ ಅಂದಿದ್ರೆ ನಾನು ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಅದ್ರ ಜೊತೆ ನಮ್ಮ ಹಸ್ಬೆಂಡ್ ಅವರು ಅಷ್ಟೇ. ಈಗ ಪ್ರತಿಯೊಂದು ಸಪೋರ್ಟ್ ಅಂದರೆ ಇವಾಗ ನನಗೆ ಡ್ರೈವಿಂಗ್ ಬರಲ್ಲ, ಸೊ ಇವಾಗ ಎಲ್ಲದಕ್ಕೂ ಅವರೇ ಕರ್ಕೊಂಡು ಹೋಗಬೇಕು. ಒಂದು ರೇಷನ್ ತರಲಿಕ್ಕೆ ಆಗಲಿ, ಒಂದು ಮಿಷಿನ್ಗೆ ಹೋಗ್ಬೇಕಂದ್ರೆ, ಅಥವಾ ಇನ್ನೇನೋ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಈಗ ಮಿಷಿನ್ಗೆ ಹೋಗಬೇಕು ಅಂದರೆ ಒಂದು ಎಲ್ಲದಕ್ಕೆ ಕಾರಲ್ಲಿ ಪಾಪ ಇಟ್ಕೊಂಡು ಅವ್ರದ್ದು ಏನೇ ಕೆಲಸ ಇದ್ದರೂ ಎಷ್ಟೊಂದು ಸರಿ ಬಿಟ್ಬಿಟ್ಟು ಕರ್ಕೊಂಡು ಹೋಗಿರೋರು. ಸೊ ಈಗ ಅದ್ರ ಜೊತೆಗೆ ಫ್ಯಾಮಿಲಿ ಮೇಯ್ನಾಗಿ ಇವಾಗ ನಮ್ಮ 2 ಕಡೆ ಫ್ಯಾಮಿಲಿ ಇರ್ಬೋದು, ಹಸ್ಬೆಂಡ್ ಕಡೆ ಇರ್ಬೋದು, ನಮ್ಮ ಮನೆ ಕಡೆ, ಎರಡೂ ಕಡೆನೂ ತುಂಬ ಸಪೋರ್ಟ್ ಮಾಡಿದ್ರು. ಇಲ್ಲ ಅಂದ್ರೆ ಅದೇ ಅವ್ರು ಯಾರೂ ಮಾಡಲಿಲ್ಲ ಅಂದಿದ್ರೆ ನಾನು ಒಬ್ಬಳೇ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಇದೊಂದು ಕಂಪ್ನಿನ ನಾನು ಇಲ್ಲಿ ತನಕ ಮಾಡೋಕ್ಕಾಗ್ತಾ ಇರಲಿಲ್ಲ. ನಿಮ್ಮನ್ನೆಲ್ಲ ಇಷ್ಟು ಜನನ ನಾನು ಸಂಪಾದನೆ ಮಾಡೋಕ್ಕಾಗ್ತಿರ್ಲಿಲ್ಲ ಅಂದ್ಕೊತೀನಿ. ಅವರೆಲ್ಲ ಸಪೋರ್ಟ್ ಮಾಡಿದ್ದಕ್ಕೇ, ಮೇಯ್ನಾಗಿ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ದಕ್ಕೇ ನಾನು ನಿಜವಾಗ್ಲೂ ಖುಷಿಯಿಂದ ಹೇಳ್ಕೊತೀನಿ ಅದನ್ನು. ಏಕೆಂದರೆ ನಾನು ಒಬ್ಬಳೇ ಕಷ್ಟಪಟ್ಟೆ. ನಾನು ಏನಂದರೆ ಅಡುಗೆ ಮಾಡಿದೆ ಅಥವಾ ಒಂದು ಪ್ರಾಡಕ್ಟನ್ನು ರೆಡಿ ಮಾಡಿದೆ, ಬಟ್ ಅದ್ರ ಹಿಂದೆ ಇಡೀ ಫ್ಯಾಮಿಲಿ ನಿಂತ್ಕೊಂಡಿದ್ರು. ಅಂದರೆ ನಾನು ಏನೋ, ಯಾಕಂದ್ರೆ ಯಾರೋ ಈಗ ಟಿ ವಿ ಮುಂದೆ ಇರೋದು ಅಥವಾ ಎಲ್ಲರೂ ಒಳ್ಳೆ ಅಂದರೆ ಡಬಲ್ ಡಿಗ್ರಿ ಮಾಡಿರೋರಿಗೆ, ನಮ್ಮ ಅತ್ತಿಗೆಂದ್ರಾಗಲಿ ನಮ್ಮ ಅಕ್ಕಂದ್ರಾಗಲಿ ಎಲ್ಲರೂ ಒಳ್ಳೆ ವೆಲ್ ಎಜುಕೇಟೆಡೇನೆ. ಬಟ್ ಯಾರೋ ಇವಾಗ ಟಿ ವಿ ಮುಂದೆ ಈ ಥರ ಅಂದರೆ ಇದರಲ್ಲಿ ಬಂದಿರೋದೇ ಆಗಲಿ, ಸೊ ಯಾರೋ ಆ ಥರ ಇಲ್ಲ. ಅವ್ರವ್ರದ್ದು ಏನು ಕೆಲಸ ಇದೆ, ಅವ್ರ ಫ್ಯಾಮಿಲಿಗೆ ಏನಿದೆ ಟೈಮ್ ಕೊಟ್ಕೊಂಡು ಅದನ್ನು ಮಾತ್ರ ಮಾಡ್ಕೊಂಡು ಹೋಗೋ. ಬಟ್ ನಾನು ಒಬ್ಬಳೇ ಸ್ವಲ್ಪ ಈ ಥರ ಮುಂದೆ ಬಂದು ಮಾಡಬೇಕು ಅಂತ ಅಂದಾಗ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅವ್ರ ಸಪೋರ್ಟ್ ಅಂದರೆ ಈಗ, ಯಾಕಂದರೆ ಯಾರು ಸಪೋರ್ಟ್ ಮಾಡಲ್ಲ. ಅಯ್ಯೋ ನಿನಗೇನು ಬೇಕು, ಸುಮ್ಮನೆ ಮನೆಯಲ್ಲಿ ಮಗನ ನೋಡ್ಕೊಂಡಿರು, ಮನೆ ಕೆಲಸ ಮಾಡ್ಕೊಂಡಿರೋನವರು. ಬಟ್ ಆ ಥರ ಮಾಡಲಿಲ್ಲ. ನಮ್ಮ ಅತ್ತಿಗೆಂದ್ರೆ ಆಗಲಿ ಅಕ್ಕಂದ್ರಾಗಲಿ ಆಲ್ಮೋಸ್ಟು ಒಂದು 6 ಜನ ನನಗೆ ಅಕ್ಕಂದ್ರೆ ಅಂತ ಹೇಳ್ಬೋದು. ನನ್ನ ಸ್ವಂತ ಅಕ್ಕ ಒಬ್ಬರು, ಆಮೇಲೆ ನಾನು 2 ಅತ್ತಿಗೆಂದರು, ಮತ್ತು ಓರ್ಗಿತ್ತಿ 3 ಜನ ಓರ್ಗಿತ್ತಿ ಅಂದರೆ ಅವರು ನನ್ನ ಅಕ್ಕ ಅಂತಲೇ ಕರೆಯೋದು. ಸೊ ಒಟ್ಟಿಗೆ 6 ಜನ ಇದ್ದಾರೆ. ಅವರಿನ ಮತ್ತು ಭಾವ ಆಗಿರ್ಬೋದು, ನಮ್ಮ 3 ಜನ ಭಾವಂದ್ರಿದ್ದಾರೆ. ಒಂದು ಏನಂದರೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ. ಓಕೆ ಅವಳೇನೋ ಮಾಡ್ತಾ ಇದ್ದಾಳೆ, ಮಾಡಲಿ ಅಂತ ಅಂದ್ಬಿಟ್ಟು ಯಾರೂ ಈಗ ಡಿಸ್ಕರೇಜ್ ಮಾಡಲಿಲ್ಲ. ನನಗೆ ಮಾಡಿದರೆ ನಾನು ಅಷ್ಟೊಂದು ಧೈರ್ಯವಾಗಿ ಇವತ್ತು ಕೂತ್ಕೊಂಡು ನಾನು ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ, ಅವ್ರು ಯಾರೂ ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ. ಯಾಕೆ ಈಗ ಗೊತ್ತಿರುತ್ತೆ ನಿಮಗೇನು, ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದರೆ ನಮ್ಮ ಮುಂದೆ ಏನೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಏನೋ ಚಿಕ್ಕ ಪುಟ್ಟದ್ದು ಮಾಡ್ಕೊಂಡು ಸುಮ್ಮನೆ ಇರ್ಬೋದು, ಬಟ್ ಈ ಲೆವೆಲಲ್ಲಿ ಮಾಡೋಕ್ಕಾಗಲ್ಲ. ಮತ್ತು ಅದ್ರ ಜೊತೆಗೆ ಇನ್ನು ನನ್ನ ತುಂಬ ಫ್ರೆಂಡ್ಸ್ ಇದ್ದಾರೆ. ತುಂಬ ಫ್ರೆಂಡ್ಸೇ ಆಗಲಿ, ನಮ್ಮ ಇದು ಎಷ್ಟೊಂದು ಜನ ಅವರು, ನಾನು ಒಬ್ಬೊಬ್ಬರದೂ ಹೇಳೋಕ್ಕಾಗಲ್ಲ. ನಾನು ಸ್ಟಾರ್ಟಿಂಗ್ ಪುಟ್ಟದಾಗಿ ಶುರು ಮಾಡಿದ್ದು ಈ ಲೆವೆಲ್ಗೆ ಹೋಗಿದೆ ಅಂತಂದರೆ, ಈಗ ನನ್ನ ಫ್ರೆಂಡ್ಸ್, ಈಗ ನಾನು ಒಂದು ಚಾನಲ್ ಓಪನ್ ಮಾಡಿದಾಗ ನಾವು ಪ್ರತಿಯೊಂದೂ ನಾನು 1000 ಸಬ್ಸ್ಕ್ರೈಬರ್ ಬೇಕು ಅಂದರೆ ಪ್ರತಿಯೊಂದು ವೀಡಿಯೋನ ಅವ್ರ ಸ್ಟೇಟಸಲ್ಲಿ ಹಾಕೊಳ್ಳೋರು. ಓಕೆ ಇಲ್ಲ ಅವಳಿಗೆ 1000 ಸಬ್ಸ್ಕ್ರೈಬರ್ ಆಗಬೇಕು ಅಂದರೆ ನಾನು ಮತ್ತೆ ಇದೊಂದು ಪ್ರಾಡಕ್ಟ್ ಶುರು ಮಾಡ್ತೀನಿ ಅಂದೆ. ಅದಕ್ಕೂ ಅಷ್ಟೇ, ನಾನು ಏನೇ ಮಾಡಿದ್ರು ಇಲ್ಲ ಫಸ್ಟ್ ನನಗೂ ಕಳಿಸು ಅಂತ ಹೇಳ್ಬಿಟ್ಟು ಅವ್ರು ತುಂಬ ಬೆಸ್ಟ್ ಫ್ರೆಂಡ್ಸು. ಅಂದರೆ ನನಗೆ ಎಷ್ಟೋ ವರ್ಷದ ಫ್ರೆಂಡ್ಸ್ ಆಗಿಲ್ಲ, ಅವರೂ ಇವನ್ ಸುಮ್ಮನೆ ತರಿಸ್ಕೋತಾ ಇರಲಿಲ್ಲ. ಬೇಡ ನನಗೆ ನೀನು ಸುಮ್ಮನೆ ಕಳಿಸ್ಬೇಡ, ನೀನು ಏನು ಎಲ್ಲರಿಗೂ ಏನು ರೇಟು ಕೊಡ್ತೀಯ ನನಗೆ ಅದೇ ಥರ ಕೊಡು ಅಂತ ಹೇಳ್ಬಿಟ್ಟು ಈಗಲೂ ತರಿಸ್ಕೊತಾ ಇದ್ದಾರೆ. ಬಟ್ ಈಗಲೂ ಅವರು ನಾನು ಏನು ರೇಟ್ ಹಾಕಿ ಕಳಿಸ್ತೀನಿ ಅದಕ್ಕೆ ಅವ್ರು ಏನೂ ಮಾತಾಡಲ್ಲ ಪಾಪ. ಅದಕ್ಕೆ ಇಮ್ಮಿಡಿಯೇಟ್ ಪೇಮೆಂಟ್ ಆಗ್ತಾರೆ. ಇವಾಗ ನಾನು ಎಷ್ಟು ಹಾಕ್ತೀನೋ ಬಿಡ್ತೀನೋ ಒಂದೂ ಇದು ಮಾಡಲ್ಲ. ತುಂಬ ಜನ ಇದ್ದಾರೆ, ನಾನು ನಿಜವಾಗ್ಲೂ ಒಬ್ಬೊಬ್ಬರ ಹೆಸರು ಹೇಳೋದು ಬೇಡ. ಸೊ ಅವರೆಲ್ಲರಿಗೂ ನನ್ನ ಮನಸ್ಸಿಂದ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅದ್ರ ಜೊತೆಗೆ ನಾನು ಅವರಿಗೆ ಋಣಿಯಾಗಿರ್ತೀನಿ ಅಂತಲೇ ಹೇಳ್ಬೋದು. ಅವರಿಗೆ ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ. ಆಮೇಲೆ ಈಗ ನನ್ನ ಊರ ಕಡೆನೇ ಆಗಿರ್ಬೋದು, ಈಗ ನಾನು ಒಂದು ಹಳ್ಳಿಯಿಂದ ಬಂದುಬಿಟ್ಟು ಈಗ ನಾನು ಏನೋ ಒಂದು ಆಸೆ ಇರುತ್ತಲ್ವ, ಹೆಣ್ಮಕ್ಳಿಗೆ ಏನೋ ಒಂದು ಸಾಧನೆ ಮಾಡಬೇಕು ಅಥವಾ ಒಂದು ಚಿಕ್ಕದಾಗಿ ಹೋಗಬೇಕು ಅನ್ನೋದಕ್ಕೆ. ಸೊ ನನ್ನ ಮಗ ಅಥವಾ ನಮ್ಮ ಹಸ್ಬೆಂಡ್ ಆಗಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನೋಡಿ ಇವತ್ತು ನನ್ನ ಮಗ ನನ್ನ ಹುಟ್ಟಿದ ದಿನಕ್ಕೆ, ನನ್ನ ಬರ್ತಡೇಗೆ ಮಾಡಿಕೊಟ್ಟಿರೋ ಗಿಫ್ಟ್ ಅಂತಲೇ ಹೇಳೋ. ಇದು ತುಂಬ ಬಿಗ್ ಗಿಫ್ಟ್. ಇದು ಎಷ್ಟು ಇದಕ್ಕೆ ಬೆಲೆ ಕಟ್ಟೋಕ್ಕಾಗದೇ ಇರೋಷ್ಟು ಗಿಫ್ಟ್ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಅವನು ನಿದ್ರೆಯಲ್ಲೇ ಹೋಗ್ಬಿಟ್ಟು ನಾನು ಕೆಳಗಡೆ ಇದ್ದೀನಿ. ಸೊ ಅವ್ನು ಏನು ಮಾಡ್ದಂತ ನನಗೂ ಗೊತ್ತಿಲ್ಲ. ಹೋಗ್ಬಿಟ್ಟು ಅವನು ನಿದ್ರೆಯಲ್ಲಿ ಒಂದು 5 ನಿಮಿಷ ಅವ್ನಿಗೆ ಏನು ಅನಿಸಿದೆ, ಅದು ಅವ್ನ ಮನಸ್ಸಿಗೆ ಏನು ತೋಚಿದೆ, ಅವನಿಗೆ ಬ್ರಷು ಸಿಕ್ಕಿಲ್ಲ, ಪೇಂಟ್ ಬ್ರಷ್ ಸಿಕ್ಕಿಲ್ಲ. ಹಾಗಾಗಿ ಅವ್ನ ಕೈಯಲ್ಲೇ ಏನೋ ಪೇಂಟ್ ಮಾಡಿ ಐ ಲವ್ ಯು ಅಂತ ಹಾಕ್ಬಿಟ್ಟು ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಕಂದ, ಥ್ಯಾಂಕ್ ಯು ಸೋ ಮಚ್ ಬಂಗಾರು. ಅವನಿಗೆ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ. ಅಂದರೆ ಅವ್ನು ಚಿಕ್ಕವನಿರ್ಬೋದು. ಈಗ ಒಂದು ನಾವು ಏನಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ, ಈಗ ಅವರು ಚಿಕ್ಕವರಿದ್ದಾರೆ ಅಥವಾ ದೊಡ್ಡವರಿದ್ದಾರೆ, ನಾವು ಚಿಕ್ಕವರಿಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅನ್ನೋದು ನಾನು ಅದನ್ನು ಅದೊಂದು ಬಿಡಬೇಕು. ನಾನು ರೂಢಿಸ್ಕೊತಾ ಇದ್ದೀನಿ ಇವಾಗ. ಈಗ ನನ್ನ ಮಗನಿಗೆ ಗೊತ್ತಿಲ್ಲ, ನನ್ನ ದಿನದಲ್ಲಿ ಈಗ ಅವನೇನೋ ಒಂದು ಪುಟ್ಟದೋ ನನಗೆ ಹೆಲ್ಪ್ ಮಾಡಿದ್ರೆ ಆಗಲಿ ಅಥವಾ ಯಾವುದೋ ಒಂದು ವಿಷಯಕ್ಕೆ ನಾನು ಕಂಟಿನ್ಯೂಸ್ ನಾನು ಅವನಿಗೆ ಥ್ಯಾಂಕ್ಸ್ ಹೇಳ್ತಾನೆ ಇರ್ತೀನಿ. ಅದೇನಾಗುತ್ತೆ, ಮಕ್ಳಿಗೂ ಆ ಮೆಚುರಿಟಿ ಅನ್ನೋದು ಗೊತ್ತಾಗುತ್ತೆ. ಓಕೆ ಅಮ್ಮ ನನಗೇನಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದೆ, ಅಥವಾ ನಾನೇನಾದರೂ ಒಂದು ಕೆಲಸ ಮಾಡಿದಾಗ ನಾನು ಬೇರೆಯವ್ರಿಗೆ ಏನಕ್ಕೆ ಹೇಳಬೇಕು ಅನ್ನೋದು, ಅದು ಥ್ಯಾಂಕ್ಸ್ ಹೇಳೋದ್ರಿಂದ ನಮಗೆ ಏನು ಚೇಂಜಸ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿರೋದು. ಮತ್ತು ಯಾರು ತಪ್ಪು ತಿಳ್ಕೊಬೇಡಿ, ಇವಳೇನೋ ಇದನ್ನೆಲ್ಲ ಹೇಳ್ತಾಳೆ ಅಂತ ಅಂದ್ಕೋಬೇಡಿ.
ನಾನು ಅದನ್ನು ಇತ್ತೀಚೆಗೆ ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ನಂಗೆ ತುಂಬ ಅನಿಸ್ತಾ ಇದೆ, ತುಂಬ ಚೇಂಜಸ್ಸು ಇದೆ ಅದರಲ್ಲಿ. ಒಂದು ನಾವು ಯಾವುದಕ್ಕೆ ಒಂದು 4ಕ್ಕೆ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಏನಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ, ಒಂದು ನಾವು ಏನು ಉಸಿರಾಡ್ತಾ ಇದ್ದೀವಲ್ವ ಆ ಗಾಳಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಒಂದು ಅಕ್ಕಪಕ್ಕ ನಮ್ಮ ಸುತ್ತಲೂ ಏನಿದೆ ಅಂದರೆ, ಇವಾಗ ನಾವು ಎದ್ದ ತಕ್ಷಣ ದೇವ್ರು ನೋಡ್ತೀವಿ, ಆ ದೇವ್ರಿಗೆ ನಾವು ಈಗ ನನಗೆ ದೇವ್ರಿಗೆ ನಾವು ನನಗೆಲ್ಲ ಕೊಡಪ್ಪ, ಇವತ್ತು ನನಗೆ ಅದನ್ನು ಕೊಡು ಇದನ್ನು ಕೊಡು ನನ್ನನ್ನು ಅಂತ ಕೇಳೋ ಬದಲು ನನಗೆ ಕೊಟ್ಟಿದೆಯಾ, ನೀನು ಕೊಟ್ಟಿರೋದಕ್ಕೆ ನಾನು ನಿನಗೆ ಥ್ಯಾಂಕ್ಸ್. ಮತ್ತು ಸೂರ್ಯನಿಗೆ ಏನಕ್ಕೆ ಒಂದು ಎಷ್ಟೋ ಜೀವಗಳು ಇವಾಗ ರಾತ್ರಿ ಮಲಗಿರೋರು ಬೆಳಿಗ್ಗೆ ಎದ್ದಿರಲ್ಲ. ಹಾಗಾಗಿ ನಾವು ಓಕೆ, ನಾವು ಇನ್ನೂ ಬದುಕಿದ್ದೀವಿ, ಇನ್ನೂ ಉಸಿರಾಡ್ತಾ ಇದ್ದೀವಿ. ಸೊ ಅದಕ್ಕಿಂತ ಬೇರೆ ನಮಗೆ ದೊಡ್ಡದು ಬೇಕಾ, ನಮಗೆ ಇನ್ನೇನು ಬೇಡ ಅಲ್ವಾ? ಅಷ್ಟು ನಮಗೆ ಕೊಟ್ಟಿದ್ದಾನೆ ಆ ಭಗವಂತ ಅಂದಾಗ ನಾವು ಏನು ಆ ಸೂರ್ಯನಿಗೆ ಎದ್ದ ತಕ್ಷಣ ನಾನು ಇನ್ನು ನೋಡ್ತಾ ಇದ್ದೀನಿ, ನನಗೆ ಬೆಳಕು ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆಯಾ, ಸೊ ಅದಕ್ಕೆ ನಾನು ನಿಮಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಅನ್ನೋದನ್ನು ನಾವು ಚಿಕ್ಕದು ಅಂದರೆ ನಾನು ದೊಡ್ಡದಕ್ಕೆ ಹೇಳ್ತಾ ಇಲ್ಲ. ಯಾರಿಗಾದ್ರು ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಯಾರಿಗಾದ್ರು ಗೊತ್ತಿಲ್ಲ ಅಂದವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ಲದಕ್ಕೂ ಒಂದು ಥ್ಯಾಂಕ್ಸ್. ಇವಾಗ ನಾವೊಂದು ಊಟ ಮಾಡ್ತೀವಿ, ಇವತ್ತಿನ ದಿನ ನನಗೆ ಒಂದು ತಿನ್ನಲಿಕ್ಕೆ ಒಂದು ಅನ್ನ ಸಿಗ್ತಾ ಇದೆ, ಅದು ಎಷ್ಟೋ ಮಕ್ಕಳಿಗೆ ಅಂದರೆ ತುಂಬ ಜನಕ್ಕೆ ಪಾಪ ಅದು ಸಿಕ್ಕಿರಲ್ಲ. ನಮಗೆ ಕೂತ್ಕೊಂಡು ತಿನ್ನೋಕ್ಕೊಂದು ಅನ್ನ ಅನ್ನೋದು ಸಿಗ್ತಾ ಇದೆ. ಸೊ ಅದಕ್ಕೆ ಒಂದು ನಾವು ಥ್ಯಾಂಕ್ಸ್ ಹೇಳಬೇಕು. ಅಥವಾ ಯಾರಿಗೋ ನಮ್ಮ ಫ್ಯಾಮಿಲಿ, ನನ್ನ ಅಪ್ಪ ಅಮ್ಮನಿಗೆ ಆಗಲಿ, ನಮ್ಮ ಪೇರೆಂಟ್ಸಿಗೆ ಎವ್ರಿಡೇ ನಾವು ಅವ್ರಿಗೆ ಗೊತ್ತಿಲ್ಲದೇನೋ ನಾವು ಅಂದರೆ ಅವ್ರಿಗೆ ನಾವು ಗೊತ್ತಾಗ್ಬಿಟ್ಟು ನಾವು ಥ್ಯಾಂಕ್ಸ್ ಹೇಳಬೇಕಂತಲ್ಲ, ನಮ್ಮ ಮನಸ್ಸಿಂದ. ಯಾಕೆ ನಮ್ಮನ್ನು ನಾವು ಇದ್ದೀವಿ ಅಂತಂದರೆ ಅದಕ್ಕೆ ಅವ್ರ ಕಾರಣ. ಅಂದರೆ ನಾವು ಏನೋ ಒಂದು ಮಾಡ್ತಾ ಇದ್ದೀವಿ ಅಥವಾ ನಾವು ಇವತ್ತು ಈ ಲೆವೆಲ್ಲಿಗೆ ಇದ್ದೀವಿ ನಮ್ಮನ್ನು ಅನ್ನೋದಕ್ಕೆ ಒಂದು ಆ ಪೇರೆಂಟ್ಸ್ ಅಪ್ಪ ಅಮ್ಮನೇ ಆಗಲಿ ಅವರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಒಂದು ರೆಸ್ಪೆಕ್ಟು. ಈಗ ಅವ್ರಿಗೆ ನಾವು ಹೋಗ್ಬಿಟ್ಟು ನಾವು ಅವ್ರ ಮುಂದೆನೇ ಅಪ್ಪ ಥ್ಯಾಂಕ್ ಯು, ಅಮ್ಮ ಥ್ಯಾಂಕ್ ಯು ಅನ್ನೋದಲ್ಲ, ನಮ್ಮ ಮನಸ್ಸಿಂದ ಅದನ್ನು ನಿಜವಾಗ್ಲೂ ಅದನ್ನು ತುಂಬ ಜನ ಅದನ್ನು ಮಾಡ್ಕೊಳ್ಳಿ. ಯಾರಿಗಾದ್ರೂ ಗೊತ್ತಿಲ್ಲ ಅನ್ನೋದು ಅಂದರೆ, ಗೊತ್ತಿದ್ರೆ ನಾನು ಖಂಡಿತ ಇಲ್ಲ, ಗೊತ್ತಿರೋರಿಗೆ ಹೇಳ್ತಾ ಇಲ್ಲ, ಸೊ ಗೊತ್ತಿಲ್ಲದೆ ಅವ್ರಿಗೆ ಹೇಳ್ತಾ ಇರೋದು. ಸೊ ಅದನ್ನು ನಾವು ಇವಾಗ ಪ್ರತಿಯೊಂದಕ್ಕೂ ಈಗ ನಾವು ಏನೋ ಒಂದು ಮೇಯ್ನಾಗಿ ನಾವು ಭೂಮಿ ತಾಯಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಕಾಲು ಸ್ಪರ್ಶ ಮಾಡೋದು, ಭೂಮಿ ತಾಯಿನ ಸ್ಪರ್ಶ ಮಾಡೋದು. ಸೊ ಅಂದರೆ ನಮ್ಮ ದೇಹದ ಭಾರ ಎಲ್ಲ ಭೂಮಿ ತಾಯಿ ಬಿಡ್ತೀವಲ್ವ, ಸೊ ಅವರು ಇಡೀ ದಿನ ನಮ್ಮನ್ನು ಒತ್ಕೊತಾರೆ. ಹಾಗಾಗಿ ಆ ಭೂಮಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳಬೇಕು. ಸೊ ನಾನು ಏನಕ್ಕೆ ಹೇಳಿದೆ ನಿಮಗೆ ಅಂತಂದರೆ, ಈಗ ನಾನು ಎವ್ರಿಡೇ ಸ್ಟೇಟಸ್ಸಿಗೆ ಆಗ್ತಾಯಿದ್ದೀನಿ, ತುಂಬ ಜನ ನೋಡ್ತಾ ಇದ್ದೀರಾ ಅದನ್ನು. ಏನು ನೋಡ್ತಾ, ಈಗ ನಾನು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾನು ಸ್ಟಾರ್ಟಿಂಗೆಲ್ಲ ಆಗ್ತಾ ಇರಲಿಲ್ಲ ಅಂದರೆ ಮೆಸೇಜ್ ಕಳಿಸ್ತಾ ಇದ್ದೆ, ಪ್ರತಿಯೊಬ್ಬರಿಗೂ ಮೆಸೇಜ್ ಕಳಿಸ್ತೀನಿ. ಅವ್ರಿಗೆ ಏನಾಗಲಿ, ಒಂದು ಚಿಕ್ಕ ಪ್ರಾಡಕ್ಟ್ ಆಗಿರಲಿ, ದೊಡ್ಡ ಪ್ರಾಡಕ್ಟ್ ಆಗಿರಲಿ, ಅವರ ಒಂದು ಪೇಮೆಂಟ್ ಹಾಕ್ತಾರಾ, ಸೊ ಪ್ರತಿಯೊಂದಕ್ಕೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೆ. ಬಟ್ ನಾನು ಓಪನಾಗಿ ಹೇಳ್ತಾ ಇರಲಿಲ್ಲ. ಇತ್ತೀಚೆಗೆ ಒಂದು ಮಂತಿಂದ ನಾನು ತುಂಬ ಸೀರಿಯಸ್ ಆಗಿ ಅಂದ್ಕೊಂಡಿದ್ದೀನಿ. ಪ್ರತಿಯೊಬ್ಬರಿಗೂ ನಾನು ಆದಷ್ಟು ಅಂದರೆ ಓಪನಾಗಿ ಹೇಳ್ತಾ ಇದ್ದೀನಿ ಅವರಿಗೆ. ಓಕೆ, ಏನಂತ ಅಂದರೆ ಅವ್ರದ್ದು ಏನೋ ಒಂದು ಪ್ರಾಡಕ್ಟ್ ಅವ್ರನ್ನ ಹಾಕಿರ್ತಾರಲ್ವ, ಸೊ ಅದನ್ನು ನಾನು ಸ್ಟೇಟಸ್ಸಿಗೆ ಹಾಕ್ಬಿಟ್ಟು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅದು ಏನಕ್ಕಂದರೆ ಅವ್ರ ಕಡೆಯಿಂದ ನಾನು ಯಾವಾಗಲೂ ತೊಗೊಳೋದಿರಬಾರ್ದು. ಅವರು ನನ್ನನ್ನು ಟ್ರಸ್ಟ್ ಮಾಡಿ ಅಥವಾ ನನ್ನ ನಂಬಿಬಿಟ್ಟು ನನಗೆ ಪೇಮೆಂಟ್ ಹಾಕ್ತಾರೆ. ಸೊ ನಾನು ಅವರಿಗೆ ಒಂದು ಚಿಕ್ಕದು ಒಂದು ಗಿಫ್ಟ್ ಅಷ್ಟೇ. ಅವರಿಗೆ ಥ್ಯಾಂಕ್ಸ್ ಅನ್ನೋದು ತುಂಬ ಚಿಕ್ಕ ಪದ ಅದು. ಹಂಗಾಗಿ ನೀವು ಅಂದ್ಕೊಂಡಿರ್ಬೋದು, ಇವಳೇನು ಸ್ಟೇಟಸಲ್ಲಿ ಬರೀ ಇದು ಒಂದೇ ಆಗ್ತಾ ಇದ್ದಾಳಲ್ಲ, ಥ್ಯಾಂಕ್ಸ್ ಒಂದೇ ಆಗ್ತಾ ಇದ್ದಾಳಲ್ಲ ಅಂತ ಅಂದ್ಕೊಂಡಿರ್ಬೋದು. ಬಟ್ ಈ ರೀಸನ್ಗೆ ನಾನು ಅವರಿಗೆ ನನ್ನ ಮನಸ್ಸಿಗೆ ಅದು ಸಂತೋಷ ಅಂದರೆ ಒಂದು ಖುಷಿ ಕೊಡುತ್ತೆ. ಆ ಥ್ಯಾಂಕ್ಸ್ ಅನ್ನೋ ಪದ ಇದೆಯಲ್ಲ, ಆ ಪದ ತುಂಬ ಖುಷಿ ಕೊಡ್ತಾ ಇದೆ ನನಗೆ ಈ ನಡುವೆ. ಅದು ಹೇಳಿದ ತಕ್ಷಣ ನನಗೇನೋ ಒಂಥರ ಮನಸ್ಸು ತುಂಬ ಫ್ರೀ ಆಗುತ್ತೆ. ಇವತ್ತು ನಾನು ಏನೋ ಒಂದು ಒಳ್ಳೆ ಕೆಲಸ ಒಳ್ಳೆಯದು ಮಾಡಿದ್ದೀನಿ ಅಂತ ಫೀಲ್ ಆಗ್ತಾ ಇರುತ್ತೆ ನನಗೆ. ಅದಕ್ಕೋಸ್ಕರ ನಾನು ಯಾರೇ ಆಗಿರಲಿ, ಇವಾಗ ನನ್ನ ಮಗನಿಗೂ ಅಷ್ಟೇ, ಅವನೇನೋ ಒಂದು ಪುಟ್ಟದಾಗ ಒಂದು ಹೆಲ್ಪ್ ಮಾಡಿಕೊಟ್ಟು ಇಮ್ಮಿಡಿಯೇಟಾಗಿ ನಾನು ಅವನಿಗೆ ಅಮ್ಮ ಎಷ್ಟು ಸತಿ ಹೇಳ್ತೀಯಮ್ಮ ಥ್ಯಾಂಕ್ಸ್ನ, ಅಮ್ಮ ಸಾಕಾಗ್ಬಿಟ್ಟಿದೆ ಅಂತಾನೆ ಅವನು ನಿಜವಾಗ್ಲೂ ಅಂತಾನೆ. ಇಲ್ಲ ಕಂದ ಪರವಾಗಿಲ್ಲ ಅಂತ ಹೇಳ್ತೀನಿ ಅವನಿಗೆ. ಹಾಗಾಗಿ ನಾವು ಚಿಕ್ಕವರಿರಲಿ ದೊಡ್ಡವರಿರಲಿ ಅದನ್ನು ನಾವು ಯಾರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಅನ್ನೋದು ಮುಖ್ಯ ಅಲ್ಲ, ಅದು ಏನಕ್ಕೆ ಹೇಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಏನಕ್ಕಂದರೆ ಈಗ ನೀವು ನನಗೆ ನಾನು ಏನೋ ಒಂದು ಮಾಡ್ತಿರೋದನ್ನು ಇಷ್ಟು ದೊಡ್ಡದಾಗಿ ಅಂದರೆ ದಿನದಿಂದ ದಿನಕ್ಕೆ ಒಂದೊಂದು ಸ್ಟೆಪ್ಪು ಮುಂದೆ ಹೋಗ್ತಾ ಇದ್ದೀನಿ. ಇವಾಗ ಅದು ಒಂದು ರೀಸನ್ಗೆ ಇವಾಗ ನಾನು ಮತ್ತು ಇನ್ನೊಂದು ಏನಂದರೆ ನಾನು JP ನಗರದಲ್ಲಿದ್ದೆ, ಅಲ್ಲಿಂದ ನಾವು ಬನಶಂಕರಿಗೆ ಶಿಫ್ಟ್ ಆದ್ವಿ. ಇವಾಗ ಒಂದು 20 ಡೇಸ್ ಆಯಿತು ಇವಾಗ ಶಿಫ್ಟ್ ಆಗಿ. ಅಲ್ಲಿನೂ ಅಷ್ಟೇ ಈ JP ನಗರದಲ್ಲಿ ಆಲ್ಮೋಸ್ಟ್ ನಾವು ಇದ್ದಿದ್ದು 10 ಇಯರ್ಸ್ ಇದ್ದಿದ್ದು. ಅಂದರೆ ಅಲ್ಲಿ ಅಕ್ಕಪಕ್ಕನೇ ಇರ್ಬೋದು, ನೇಬರ್ಸ್ ಇರ್ಬೋದು, ಅಥವಾ ತುಂಬ ಈಗ ನಾನು ವಾಕಿಂಗ್ ಹೋಗ್ತಾ ಇದ್ದೆ, ಅಲ್ಲಿನೇ ಆಗಿರಲಿ ತುಂಬ ಜನ, ಎಷ್ಟೊಂದು ಜನ ಆಂಟಿ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಅಂದರೆ ನನಗೆ ಅದು ನನಗೆ ಗೊತ್ತಿಲ್ಲ. ನಾನು ಇದು ಅನ್ಕೊತೀನಿ, ನನಗೆ ಯಾರೂ ವೈರಿಗಳೇ ಇಲ್ವಲ್ಲ ಅಂತ ಫೀಲ್ ಆಗುತ್ತೆ. ಬಟ್ ಆ ವೈರಿಗಳಿಲ್ಲ ಅನ್ನೋದಕ್ಕಿಂತ
ನಾನು ಯಾರನ್ನು ದ್ವೇಷ ಮಾಡ್ತಾ ಇಲ್ಲ, ಓಕೆ, ಅದು ಅವಶ್ಯಕತೆಯೂ ಇಲ್ಲ ಮಾಡೋದು. ಈಗ ನನಗೆ ಅವರು ಏನಾದರೂ ಕೆಟ್ಟದ್ದು ಮಾಡಿದ್ರಾ ಅಥವಾ ನಾನು ಸುಮ್ಮನೆ ಇದ್ದುಬಿಡ್ತಾ ಇದ್ದೀನಿ, ಓಕೆ, ಅವರು ಓಕೆ ಪರವಾಗಿಲ್ಲ ಅವ್ರಿಗೆ ಇಷ್ಟ, ಬಟ್ ಯಾರೂ ಮಾಡಿಲ್ಲ ನನಗೆ. ನಿಜವಾಗ್ಲೂ ನಾನು ಮನಸ್ಸಿಂದ ಹೇಳ್ತಾ ಇದ್ದೀನಿ, ಅಥವಾ ಇದನ್ನು ಆಡಂಬರಕ್ಕಾಗಲಿ ಅಥವಾ ಬೇಕು ಬಿಟ್ಟು ಹೇಳೋದು ಖಂಡಿತ ಇಲ್ಲ, ನಾನು ಮನಸ್ಸಿಂದ ಹೇಳ್ತಾ ಇದ್ದೀನಿ. ಯಾರೂ ನನಗೆ ಕೆಟ್ಟವರಿಲ್ಲ, ನನಗೆ ಯಾರೂ ಕೆಟ್ಟದನ್ನು ಮಾಡಿಲ್ಲ. ಹಾಗಾಗಿ ನಾನು ಯಾರಿಗೂ ಬೇಡ, ಕೆಟ್ಟದನ್ನು ಮಾಡೋದೇ ಬೇಡ. ನಾನು ಇವತ್ತಿನ ದಿನ ಅಂದರೆ ಇವತ್ತು ನನ್ನ ಹುಟ್ಟು ಹಬ್ಬದ ದಿನ ನಾನು ಒಂದು ಒಳ್ಳೆಯದನ್ನು ಮಾಡಬೇಕು, ಇನ್ನು ಮುಂದಕ್ಕೆ ಇವಾಗ ನಾನು ಇವತ್ತು ಏನು ಮಾಡಿದ್ದೀನಿ, ಇಲ್ಲಿ ತನಕ ಏನು ಒಂದು ಕಂಪ್ನಿ ಅನ್ನೋದು ಅಂದರೆ ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಇಯರು ನನ್ನ ಇನ್ನೂ ಒಂದು ವರ್ಷ ಬರೋ ಅಷ್ಟರಲ್ಲಿ ಇನ್ನೊಂದಷ್ಟು ಪ್ರಾಡಕ್ಟ್ನ ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ನಿಮ್ಮೆಲ್ಲರಿಗೂ ಅನುಕೂಲ ಆಗಬೇಕು. ಮೇಯ್ನಾಗಿ ನೀವು ಎಲ್ಲರೂ ಇಷ್ಟಪಡಬೇಕು. ಸೊ ಇಷ್ಟಪಡ್ತೀರಾ ಅನ್ಕೋತೀನಿ. ತುಂಬ ಸಪೋರ್ಟ್ ಮಾಡಿದ್ದೀರಾ ಇದುವರೆಗೂ. ನನಗೆ ಎಷ್ಟು ಜನ ಸಪೋರ್ಟ್ ಮಾಡಿದ್ದೀರಾ ಅಂದರೆ, ನಾನು ತುಂಬ ಈಗ ಮೆಸೇಜಸ್ಸೇ ಆಗಲಿ, ನಾನು ಏನೋ ಒಂದು ಸ್ಟೇಟಸಿಗೆ ಹಾಕಿದರೆ ಅಷ್ಟು ತಕ್ಷಣ ರಿಪ್ಲೈ ಮಾಡ್ತೀರಾ. ಶಿಲ್ಪ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದೆಯಾ, ಹೇಗೆ ಮ್ಯಾನೇಜ್ ಮಾಡ್ತೀಯಾ ಮನೆ ಮತ್ತು ಇದು ಪ್ರಾಡಕ್ಟ್ ಹೇಗೆ ಮಾಡ್ತಾ ಇದೆಯಾ, ನಿನ್ನ ಹೆಲ್ತ್ ಬಗ್ಗೆ ನೋಡ್ಕೋ, ನಿನ್ನ ಆರೋಗ್ಯನ ನೋಡ್ಕೋ ಅಂತ ಹೇಳ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ಜನ ಒಂದು ಅಕ್ಕಂದ್ರ ಥರ ನಿಂತ್ಕೊಂಡು ಮಾಡ್ತಾ ಇದ್ದೀರಾ, ಒಂದು ಅಮ್ಮನ ಸ್ಥಾನದಲ್ಲಿ ನಿಂತಿದ್ದೀರಾ. ಹಾಗಾಗಿ ಎಲ್ಲರಿಗೂ, ನನ್ನ ಫ್ಯಾಮಿಲಿ ಮತ್ತು ನಿಮಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅದರ ಜೊತೆಗೆ ಮತ್ತು ಇನ್ನೊಂದೇನೆಂದರೆ, ಈಗ ನನಗಿಂತ ಇನ್ನೊಂದಷ್ಟು ಜನ ಖುಷಿ ಪಡ್ತಾ ಇದ್ದಾರೆ, ನನ್ನ ಪ್ರಾಡಕ್ಟನ್ನ ಇಷ್ಟಪಡ್ತಾ ಇದ್ದಾರೆ. ಅದು ನನಗೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ. ಈಗ ನೋಡಿ, ಜಪಾನಿಗೆ ಹೋಗಿ ಕಳಿಸಿದ್ದೀನಿ ಲಾಸ್ಟ್ ಮಂತು. ಅವರು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಪ್ರಕಾಶ್ ಅಂತ ಅವರು ಸರ್, ನನ್ನ ಕಸಿನ್ ಯಾರು, ನನ್ನ ಬ್ರದರ್ ಇದ್ದಾರೆ, ಅವ್ರ ಕಡೆಯಿಂದ ಬಂದಿದ್ದು ರೆಫರೆನ್ಸು. ಸೊ ಹಾಗಾಗಿ ಅವರು ಒಂದೇ ಮಾತು ಹೇಳಿದ್ರು, ಮ್ಯಾಮ್ ತುಂಬ ಖುಷಿ ಆಗ್ತಾ ಇದೆ. ಏನಕ್ಕಂದರೆ ಇವಾಗ ನಾವು ಅದನ್ನು 6 ಮಂತಿಗೆ ಒಂದಷ್ಟು ಅವ್ರಿಗೆ ಏನಿಲ್ಲ ಅಂದರೂ ಒಂದು 20-25 kg ಕಳಿಸಿದ್ದೆ ನಾನು ಅವರಿಗೆ ಲಾಸ್ಟ್ ಮಂತು. ಅವರು ಕಿರ್ಲೋಸ್ಕರ್, ಟಾಟಾ ಕಂಪ್ನಿಯಿಂದ ಕಿರ್ಲೋಸ್ಕರಿಂದ ಜಪಾನ್ಗೆ ಹೋಗಿರೋದು. ಅವರು ಈಗ ಏರ್ ಕಾರ್ಗೋದಲ್ಲೆಲ್ಲ ಕೆಲವೊಂದು ಐಟಮ್ಸ್ ಹಾಕಿದ್ದಾರೆ, ಅವ್ರಿಗೆ ಇನ್ನೂ ರೀಚ್ ಆಗಿಲ್ಲ. ಸೊ ಇದೇನಾಗಿದೆ, ಏನು ಅಂದರೆ ನಾನು ಕೆಲವೊಂದು ಪ್ರೀಮಿಕ್ಸ್ ಏನು ಅಂತ ಹಾಕ್ಬಿಟ್ಟು ಆ ಏರ್ ಕಾರ್ಗೋದಲ್ಲಿ ಹಲೋ ಮಾಡಲಿಲ್ಲ ಅಂತ ಅವ್ರದ್ದು ಕ್ಯಾರಿ ಬ್ಯಾಗ್ ಇರುತ್ತಲ್ವ, ಎಷ್ಟೋ kg ಇರುತ್ತಲ್ಲ, ಸೊ ಅವ್ರದ್ದು ಎಷ್ಟೊಂದು ಪ್ರಾಡಕ್ಟ್ನ ಬಿಟ್ಬಿಟ್ಟು ಅವರು ತೊಗೊಂಡೋಗಿದ್ದಾರೆ. ಸೊ ಇವತ್ತು ಅವರು ಕಾಲ್ ಮಾಡಿ ಹೇಳಿದ್ರು, ಮ್ಯಾಮ್ ಇನ್ನೂ ಬೇಕು, ನಾವು ನೋಡಿದ್ರೆ 6 ತಿಂಗಳಿಗೆ ಅಂತ ನಾವು ತಂದಿದ್ವಿ, ನಿಮ್ಮದು ಫುಡ್ಡು ಎಲ್ಲನೂ ಕಳಿಸಿದೆ, ಒಂದು 5 kg ಥರ ಕಳಿಸಿದ್ದು ನಾನು. ಗೊಜ್ಜವಲಕ್ಕಿ, ಉಪ್ಪಿಟ್ಟು ಪ್ರೀಮಿಕ್ಸು, ಪೊಂಗಲ್ಲು, ಮತ್ತು ಇದು ನೋಡಿ ಹೆಲ್ತ್ ಮಿಕ್ಸ್ ಪೌಡರು, ಪುಳಿಯೋಗರೆ ಪೌಡರು, ಒಂದಷ್ಟು ಚಟ್ನಿ ಪುಡಿಗಳು, ಸಾಬುದಾನ ಮಿಕ್ಸು, ಈ ಥರ ತುಂಬ ಕಳಿಸಿದ್ದೀನಿ ಅವರಿಗೆ. ಈಗ ಅವ್ರು ಹೋಗಿ 1 ತಿಂಗಳು ಕಂಪ್ಲೀಟ್ ಆಯಿತು ಅಷ್ಟೇ. ಬಟ್ ಅವರು 6 ತಿಂಗಳಿಗೆ ತೊಗೊಂಡೋಗಿರೋ ಫುಡ್ಡು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದಿದೆಯಂತೆ. ಎಷ್ಟು ಅವ್ರು ನಿಜವಾಗ್ಲೂ ಮನಸ್ಸಿಗೆ ತುಂಬ ತೃಪ್ತಿ ಕೊಡ್ತು. ಅದು ಏನಂದ್ರು ಅಂದರೆ, ಮ್ಯಾಮ್ ನಾವು 6 ತಿಂಗಳಿಗೆ ತಂದ್ವಿ, ಒಂದು ತಿಂಗಳಿಗೆ ಖಾಲಿ ಆಗಿಬಿಡ್ತಾ ಇದೆ ಅಲ್ಲ ಮ್ಯಾಮ್, ನಿಜವಾಗ ನಮಗೀಗ ಅದೇ ಊಟ ಆಗ್ತಾ ಇರೋದು, ನಮಗೆ ಎಷ್ಟು ಖುಷಿಯಾಗಿತ್ತು ಅಂದರೆ ನನಗೆ ಅದನ್ನು ವರ್ಡಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಓಕೆ, ನಾನು ಏನೋ ಒಂದು ಒಳ್ಳೆಯದನ್ನು ಮಾಡ್ತಾ ಇದ್ದೀನಲ್ಲ ಅಂದರೆ ನನಗೆ ಇನ್ನೂ ತುಂಬ ಅನಿಸುತ್ತೆ, ಇನ್ನೂ ಒಳ್ಳೆಯದನ್ನು ಮಾಡಬೇಕಲ್ಲ, ಒಳ್ಳೆಯದನ್ನು ಕೊಡಬೇಕು. ಮೇಯ್ನಾಗಿ ಜನರಿಗೆ ಏನು ಒಳ್ಳೆಯದಿದೆ ಅವರಿಗೆ ನನ್ನ ಕೈಲಿ ಏನಾಗುತ್ತೆ ಒಂದು ಸೇವೆ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ. ಮತ್ತು ಇನ್ನೊಂದು, ಎಷ್ಟೋ ಜನ ಏಜ್ ಆಗಿರೋರು, ಅವರಿಗೆ ಮಾಡ್ಕೊಳಕ್ಕಾಗಲ್ಲ ಮನೆಯಲ್ಲಿ. ಈಗ ನೋಡಿ ಮಾಲ್ಟ್ ಪೌಡರ್ನ ತರಿಸ್ಕೊಂಡು ಅವರು ಇನ್ನೂ ನನಗೆ 2 ವರ್ಷ ಆಯ್ತಲ್ವ ಇವಾಗ, ಅವಾಗಿಂದ ಕೆಲವ್ರಿಗೆ ನಾನೇ ತೊಗೊಂಡೋಗಿ ಕೊಡ್ತೀನಿ ಮನೆಗೆ. ನನಗೆ ಖುಷಿ ಆಗುತ್ತೆ ಅದನ್ನು ಕೊಟ್ಬಿಟ್ಟು ಅವ್ರಿಗೊಂದು 2 ನಿಮಿಷ ನಾನು ಮಾತಾಡ್ಕೊಂಡು ಬರ್ತೀನಿ ಅವ್ರ ಹತ್ರ. ಅದು ಎಷ್ಟು ಖುಷಿ ಕೊಡುತ್ತೆ ಅಂದರೆ, ಓಕೆ, ನಿಜವಾಗ್ಲೂ ನನಗೆ ಅವತ್ತಿನ ದಿನ ನನಗೆ ಏನೇ ಇದ್ರೂ ಮರ್ತೋಗುತ್ತೆ. ಬಟ್ ಇವಾಗ ಏನಂದರೆ ನನಗೆ ಏನು ಯೋಚನೆ ಮಾಡೋಕ್ಕೂ ಟೈಮ್ ಸಿಗ್ತಾ ಇಲ್ಲ. ಒಂದು ಫ್ಯಾಮಿಲಿ ಮನೆಗೆ ಕಾಲ್ ಮಾಡೋಕ್ಕೂ ಟೈಮ್ ಸಿಗ್ತಾ ಇಲ್ಲ. ಈ ಕಡೆ ನಮ್ಮ ಅತ್ತಿಗೆ ಅಂದರೆ ಆಗಲಿ, ನಮ್ಮ ಮನೇಲಿ ಅಪ್ಪ ಅಕ್ಕ ಎಲ್ಲರೂ ಈ ಕಾಲ್ ಮಾಡ್ತಾರೆ, ಏನು ಶಿಲ್ಪ ಇಷ್ಟೊಂದು ಬ್ಯುಸಿ ಆಗಿಬಿಟ್ಟೆ, ಫೋನೇ ಮಾಡಲ್ಲ ಅಂತಾರೆ. ಹ್ಞೂ ಅಕ್ಕ ಮಾಡ್ತೀನಿ ಅಂತ ಮಾತಾಡ್ತೀನಿ, ಈ ಥರ ಆಗ್ಬಿಟ್ಟಿದೆ ಈ ನಡುವೆ. ಬಟ್ ಅರ್ಥ ಮಾಡ್ಕೊತಾರೆ ಅವರು, ಈಗ ಎಲ್ಲರೂ ಅರ್ಥ ಮಾಡ್ಕೊತಾರೆ. ಓಕೆ, ಅವಳೇನೋ ಮಾಡ್ಕೊತಾ ಇದ್ದಾಳಲ್ಲ, ಬಿಡು ಪರವಾಗಿಲ್ಲ ಅಂದ್ಕೊಂಡು ಎಲ್ಲರೂ ಅರ್ಥ ಮಾಡ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಸೈಲೆಂಟಾಗಿ. ಬಟ್ ಇನ್ನೊಂದೇನು, ಈಗ ಹೊಸದಾಗಿ ಸಿಕ್ಕಿರೋ ಫ್ಯಾಮಿಲಿ ಮೆಂಬರ್ಸ್ ಅಂತೂ ಎಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ ಅಂದರೆ, ಅದನ್ನು ನಾನು ಯಾವ ಪದಗಳಿಂದನೂ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ನನಗೆ ಪ್ರೀತಿ ಕೊಟ್ಟು ತರಿಸ್ಕೊಂಡು, ಅಂದರೆ ರಿಪೀಟರ್ಸೇನೆ, ಫಸ್ಟ್ ಟೈಮ್ ಅಂತಲ್ಲ, 1 ಟೈಮ್ ತರಿಸ್ಕೊತಾ ಇದ್ದೀರಾ, ಇಷ್ಟ ಆಗಿಬಿಟ್ಟು ಎವ್ರಿ ಮಂತು ಅಥವಾ ಎವ್ರಿ 15 ಡೇಸ್ಗೊಂದ್ಸರಿ ಈಗ ನಿಮ್ಮ ನೋಡಿ ಕೊರಿಯರ್ ಚಾರ್ಜಸ್ ಕೊಟ್ಟು ಎಲ್ಲ ಕೊಟ್ಟು ಆರ್ಡರ್ ಮಾಡ್ಕೊ ಬಟ್ ಎಂಡ್ ಆಫ್ ದಿ ಡೇ ನನ್ನ ಅದೊಂದು ಆಸೆ ಅಂದರೆ ಒಳ್ಳೆ ಪ್ರಾಡಕ್ಟನ್ನು ತಲುಪಿಸ್ಬೇಕು. ಈಗ ನನಗೆ ಕಷ್ಟ ಆಗ್ತಾ ಇದೆಯೋ ಬಿಡ್ತಾ ಇದೆಯೋ, ಈಗ ಎಷ್ಟೊಂದು ಸರಿ ಈಗ ನಾನು ನಿಮ್ಮ ಥರನೇ ನನಗೂ ಸುಸ್ತಾಗುತ್ತೆ, ಅಥವಾ ಒಂದಿನ ಆಗುತ್ತೆ ಒಂದಿನ ಆಗಲ್ಲ, ಒಂದಿನ ಬೆಳಿಗ್ಗೆ ಬೇಗ ಎದ್ದೇಳ್ತೀವಿ ಆಗಲ್ಲ, ಎಲ್ರಿಗೂ ಅದು ಕಾಮನ್ ಅಲ್ವಾ. ಅದು ಮನೆ ಕೆಲಸ ಜಾಸ್ತಿ ಆಗಿರುತ್ತೆ, ಒಂದೊಂದು ಸರಿ ಇವಾಗ ಮಕ್ಕಳು ಸ್ಕೂಲ್ ಇದ್ದಾಗ ಅವ್ನಿಗೆ ಓದಿಸೋದಿರುತ್ತೆ, ಈ ಥರ ಎಲ್ಲದೂ ಇದ್ದೇ ಇರುತ್ತೆ.
ನನಗೂ ಅದೇ ಥರ ಇರುತ್ತೆ. ಒಂದ್ಸರಿ ಆಚೆಗೆ ಹೋಗಿ ಬರ್ತೀವ ಅಥವಾ ತುಂಬ ಟಯರ್ಡ್ ಆಗಿರುತ್ತೆ, ಮಾಡಲಿಕ್ಕಾಗಲ್ಲ. ಬಟ್ ಅಂಥದ್ರಲ್ಲೂ ನಾನು ಯಾರಿಗಾದ್ರೂ ಆ ಕಮಿಟ್ಮೆಂಟ್ ಕೊಟ್ಟರೆ, ಇಲ್ಲ ಅವರು ನನ್ನ ಕೇಳಿದಾರಲ್ವ ನಾನು ಮಾಡಿಕೊಡ್ಬೇಕು, ನನಗೆ ಕಷ್ಟ. ಎಷ್ಟೊಂದು ಸರಿ ಇಡೀ ದಿನ ನಿಂತ್ಕೊಂಡ್ಬಿಟ್ಟಿರ್ತೀನಿ, ಬಟ್ ರಾತ್ರಿ ಅಷ್ಟು ಕಾಲು ಪೈನ್ ಬರ್ತಾ ಇರುತ್ತೆ. ಓಕೆ, ನಂದನ್ನು ನೋಡ್ಕೋಬೇಕಲ್ವ. ಬಟ್ ಅದಕ್ಕಿಂತ ಮೀರಿ ಅವ್ರು ನನ್ನನ್ನು ಕೇಳಿದಾರಲ್ವ, ನಾನು ಅವ್ರಿಗೆ ತಲುಪಿಸ್ಬೇಕು. ನನಗೆ ಕಾಲು ನೋವು ಇರುತ್ತೋ ಬಿಡುತ್ತೋ ಅದು ಸೆಕೆಂಡರಿ ಅನ್ನೋದನ್ನು ನಾನು ಅದನ್ನು ಮರೆತು ಬಿಟ್ಟು ಅವ್ರಿಗೆ ನಾನು ಕೊಡ್ತಾ ಇದ್ದೀನಿ. ಹಾಗಾಗಿ ಅದೆಲ್ಲದಕ್ಕಿಂತ ನೀವು ನನಗೆ ಕೊಟ್ಟಿರೋ ಪ್ರೀತಿ ತುಂಬ ದೊಡ್ಡದು ಅಂತ ಅನಿಸುತ್ತೆ. ಇನ್ನು ಮುಂದಕ್ಕೂ ಅಷ್ಟೇ ಇದೇ ಥರ ನನಗೆ ಸಪೋರ್ಟ್ ಮಾಡಿ, ನಾನು ಆದಷ್ಟು ಇನ್ನೂ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಬೇಕು. ಒಂದೇನೆಂದರೆ ಎಲ್ರಿಗೂ ಒಳ್ಳೇದಾಗಲಿ, ಒಳ್ಳೇದನ್ನು ಬಯಸೋಣ ಯಾರಿಗೂ. ಅಥವಾ ನಮಗೆ ಒಳ್ಳೇದು ಅವ್ರು ಮಾಡಲಿಲ್ಲ ಅಂತ ಅವ್ರು ನಾವು ಕೆಟ್ಟದ್ದು ಮಾಡೋದು ಬೇಡ. ಅವ್ರು ನಮ್ಮ ಕೆಟ್ಟದ್ದು ಮಾಡ್ತಾರೋ ಅಥವಾ ಒಳ್ಳೇದನ್ನು ಬಯಸ್ತಾರೋ ಪರವಾಗಿಲ್ಲ, ಅವ್ರಿಗೆ ಒಳ್ಳೇದಾಗಲಿ ಅಷ್ಟೇ. ಅಷ್ಟು ಅಂದ್ಕೊಂಡ್ಬಿಟ್ರೆ ನಮ್ಮ ಮನಸ್ಸಲ್ಲಿ ಆ ದ್ವೇಷ ಅನ್ನೋದೇ ಬರಲ್ಲ ಅನ್ಕೋತೀನಿ. ಏಕೆಂದರೆ ಈಗ ನನ್ನನ್ನು ನನಗೇನೆ ತುಂಬ ಜನ ಕಾಲ್ ಮಾಡ್ತಾಯಿದ್ರು, ಮೇಡಮ್ ನೀವು ಹೇಗೆ ಮಾಡ್ತಾ ಇದ್ದೀರಾ, ನಮಗೂ ಹೇಳ್ಕೊಡಿ, ನೀವು ಇದಕ್ಕೆಲ್ಲ ಆನ್ ಸೈಟಿಗೆಲ್ಲ ಕಳಿಸ್ತಾ ಇದ್ದೀರಾ, ಔಟ್ ಆಫ್ ಕಂಟ್ರಿಗೆಲ್ಲ ಕಳಿಸ್ತಾ ಇರ್ತೀರಾ ಅಂತೆಲ್ಲ, ಹೇಗೆ ಮಾಡ್ತೀರಾ ನೀವು, ಹೇಗೆ ಮ್ಯಾಮ್ ನಮಗೂ ಬೇಜಾರಾಗ್ತಾ ಇದೆ. ನಾನು ಪ್ರತಿಯೊಬ್ಬರಿಗೂ ಬೇಕಾದ್ರೆ ಅವರೆಲ್ಲ ವೀಡಿಯೋ ನೋಡ್ತಾ ಇರ್ತಾರೆ, ನಾನು ಎಲ್ಲರಿಗೂ ಹೇಳಿದ್ದೀನಿ. ಅಥವಾ ನನ್ನ ಸ್ವಾರ್ಥ ಬಿಟ್ಬಿಟ್ಟು ಆಗಲಿ, ಪಾಪ ಅವರು ಒಂದು ಹೆಣ್ಮಗಳು, ಅವ್ರಿಗೂ ಹೆಲ್ಪ್ ಆಗಲಿ, ನನ್ನ ಕೈಲಿ ಏನಾಗುತ್ತೆ ಒಂದು ಪುಟ್ಟ ಸಹಾಯ ಆಗುತ್ತಾ ಖಂಡಿತ ಅವ್ರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ತುಂಬ ಜನ ಈಗಲೂ ಸ್ಟೇಟಸ್ ನೋಡ್ಬಿಟ್ಟು, ಮೇಡಮ್ ನೀವು ಹೇಗೆ ಮಾಡ್ತಾ ಇದ್ದೀರಾ, ನೀವು ಹೇಗೆ ನನ್ನ ಕೈಲಿ ಏನಾಗುತ್ತೆ ಅದನ್ನು ಹೇಳ್ಕೊಡ್ತಾ ಇದ್ದೀನಿ ಮೇಡಮ್, ಈ ಥರ ಮಾಡಿ. ನೀವು ಸ್ಟಾರ್ಟಿಂಗ್ ಪಾಪ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಏನು ಮಾಡೋಕ್ಕೆ ಹೋಗಬೇಡಿ, ಝೀರೋಯಿಂದ ಮಾಡ್ಕೊಂಡು ಹೋಗಿ. ಮೇಯ್ನಾಗಿ ಪ್ರಾಡಕ್ಟ್ನ ಜನರು ಇಷ್ಟಪಡಬೇಕು. ಆ ಇಷ್ಟಪಟ್ಟಾಗ ನಿಮಗೆ ನೀವು ಸಕ್ಸಸ್ ಅನ್ನೋದನ್ನು ನೀವು ನೋಡಬೇಡಿ, ನಿಮ್ಮ ಕರ್ತವ್ಯ ಏನಿದೆ ಅದನ್ನು ಮಾತ್ರ ನೀವು ಮಾಡ್ಕೊಂಡೋಗಿ, ಆನೆಸ್ಟಾಗಿ ಮಾಡ್ಕೊಂಡೋಗಿ. ನೀವು ಒಂದು ಕೆಲಸ ಮಾಡ್ತಾಯಿದ್ರೆ ಆ ಕೆಲಸಕ್ಕೆ 100% ಕೊಡಿ ಅಷ್ಟೇ. ಅದು ಯಾವುದೇ ಕೆಲಸ ಆಗಿರಲಿ, ಅಂದರೆ ನಿಮಗೆ ಅದು ತೃಪ್ತಿ ಕೊಡಬೇಕು, ಒಂದು ಇಂಟ್ರೆಸ್ಟ್ ಇರಬೇಕು. ಮಾಡೋ ಕೆಲಸದಲ್ಲಿ ನಿಮಗೆ 100% ಆ ಸಕ್ಸಸ್ ಅನ್ನೋದು ಅದರಲ್ಲೇ ಸಿಗುತ್ತೆ. ನೀವು ಅದನ್ನು ಹುಡ್ಕೊಂಡು ಮತ್ತು ನೀವು ಆ ಸಕ್ಸಸ್ ಅನ್ನೋದನ್ನು, ನನಗೆ ತುಂಬ ಸಕ್ಸಸ್ ಬೇಕು, ದುಡ್ಡು ಬೇಕು, ನನಗೆ ಇಷ್ಟು ದೊಡ್ಡದಾಗಿ ಬಿಸ್ನೆಸ್ ಬೇಕು ಅನ್ನೋದು ಯೋಚನೆ ಮಾಡಬೇಡಿ. ಖಂಡಿತವಾಗ್ಲೂ ಅದಾದರೆ ನಾವು ಅದನ್ನು ಸಕ್ಸಸ್ ಮಾಡೋಕ್ಕಾಗಲ್ಲ. ಅದನ್ನು ಬಿಟ್ಟು ನಾನು ಮಾಡೋ ಕೆಲಸದಲ್ಲೇ ನನಗೆ ಸಕ್ಸಸ್ ಇದೆ, ನನಗೆ 100% ತೃಪ್ತಿ ಇದೆ, ನನಗೆ ನೆಮ್ಮದಿ ಇದೆ, ಖುಷಿಯಾಗಿದ್ದೀನಿ ಅಂತ ಅಂದ್ಕೊಂಡ್ರೆ ಅದೇ ನಿಮಗೆ ಸಕ್ಸಸ್. ಅದು ಆ್ಯಕ್ಚುಲಿ ಈ ಥರ ಮಾಡ್ಕೊಂಡು ಹೋದರೆ ನಿಮಗೆ ಖುಷಿ ಅನ್ನೋದಿರುತ್ತೆ. ನೀವು ಮಾಡೋ ಕೆಲಸದಲ್ಲಿ 100% ಕೊಟ್ಟಾಗ ಆ ರಿಸಲ್ಟ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಂದರೆ ಇವಾಗ ನನಗೆ ಅಷ್ಟು ಈಸಿಯಾಗಿ ನನಗೆ ಈಗ ನಾನು ನೋಡಿ ಇಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದೀನಿ ಅಂದರೆ ನನಗೆ ನಿಜವಾಗ್ಲೂ ಅದು ಅಷ್ಟು ಈಸಿಯಾಗಿ ಸಿಗಲಿಲ್ಲ. ಅದು ಎಷ್ಟು ಅಂದರೆ ಕನ್ಸರ್ನ್ಸ್ ಎಷ್ಟು ಬಂದಿದೆ ಅಂದರೆ ತುಂಬ ಬಂದಿದೆ. ಅದನ್ನು ಕೆಲವೊಂದು ನಾನು ಹೇಳ್ಕೊಳಕ್ಕಾಗಲ್ಲ, ಹೇಳ್ಬಾರ್ದು ಸುಮ್ಮನೆ ಅದನ್ನೆಲ್ಲ ಪರ್ಸ್ನಲಾಗಿ. ಈಗ ನಾನು ಎಲ್ಲ ಇದೆ, ಎಲ್ಲ ಇದ್ಕೊಂಡು ಮಾಡಿದ್ದೀನಿ ಅಂತ ಖಂಡಿತ ಹೇಳ್ತಾ ಇಲ್ಲ. ತುಂಬ ಪ್ರಾಬ್ಲಮ್ ಫೇಸ್ ಮಾಡಿದ್ದೀವಿ, ಅಥವಾ ಎಷ್ಟೊಂದು ವಿಷಯದಲ್ಲಿ ತುಂಬ ನೋವುಗಳಾಗಿದೆ, ದುಃಖ ಆಗಿದೆ, ಮತ್ತು ಈಗ ಆ ಥರ ತುಂಬ ಆಗಿದೆ. ಅದನ್ನೆಲ್ಲ ನಾನು ಫೇಸ್ ಮಾಡಿಕೊಂಡು ಈ ಲೆವೆಲಿಗೆ ಬಂದಿದ್ದೀನಿ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಇರುತ್ತೆ ಅದು. ಒಂದು ಸಂಸಾರನೇ ಆಗಲಿ, ಒಂದು ಯಾವುದೇ ಆಗಲಿ, ಎರಡನ್ನೂ ನೀವು ಮ್ಯಾನೇಜ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ಈಗ ಇದನ್ನು ಮಾಡಿಬಿಟ್ಟು ನೀವು ಅದನ್ನು ಬಿಟ್ಟರೆ ಅದು ಕಷ್ಟ ಆಗುತ್ತೆ. ಸೊ ಅದನ್ನೇ ಮಾಡಿಕೊಂಡು ಅದು ನಿಮ್ಮ ಅನುಕೂಲಕ್ಕೆ ತಕ್ಕಾಗಿ ನೀವು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಇನ್ನೂ ಇದೆ, ಮಾತಾಡ್ತಾ ಇದ್ದರೆ ನಾನು ತುಂಬ ಮಾತಾಡ್ಬಿಡ್ತೀನಿ, ಹಾಗಾಗಿ ಜಾಸ್ತಿ ಬೇಡ. ಮುಂದಿನ ವೀಡಿಯೋದಲ್ಲಿ ನೀವೆಲ್ಲರೂ ಇಷ್ಟಪಡಿ, ಆದಷ್ಟು ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ, ತುಂಬ ಜನಕ್ಕೆ ಇದು ರೀಚ್ ಆಗಲಿ. ಮೇಯ್ನಾಗಿ ತುಂಬ ಹೆಣ್ಮಕ್ಳಿಗೆ ರೀಚ್ ಆದರೆ ನನಗೆ ತುಂಬ ಖುಷಿ ಆಗುತ್ತೆ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಎಲ್ಲರಿಗೂ ನಾನು ಇನ್ನೂ ಆದಷ್ಟು ನನ್ನ ಪ್ರಾಡಕ್ಟ್ಗಳು ನೋಡಿ, ನನ್ನ ಚಾನಲಲ್ಲಿ ತುಂಬ ಈವನ್ ಸ್ಟೇಟಸಲ್ಲಿ ಆಗಲಿ ಪ್ರತಿಯೊಂದು ಹಾಕ್ತಾ ಇರ್ತೀನಿ. ಅಂದರೆ ಇದು ಹೆಲ್ತ್ ಮಿಕ್ಸ್ ಪೌಡರ್ ಇರ್ಬೋದು, ಗೊಜ್ಜವಲಕ್ಕಿ, ಸಾಂಬಾರ್ ಪೌಡರ್, ರಸಂ ಪೌಡರ್, ಇನ್ನು ತುಂಬ ಇದೆ ಹಲವಾರು. ನಾನು ಒಂದು ಪ್ರಾಡಕ್ಟಿಂದ ಶುರು ಮಾಡಿದ್ದು ಈಗ 20+ ಪ್ರಾಡಕ್ಟ್ ಆಗಿದೆ. ಸೊ ಯಾರಿಗೆ ಏನು ನೆಸೆಸಿಟಿ ಇರುತ್ತೆ ಅದನ್ನು ಫ್ರೆಶ್ ಆಗಿ, ಮೇಯ್ನಾಗಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂದರೆ ಏನಕ್ಕೆ ಹೇಳ್ತಾರೆ, ಒಂದು ಪ್ರಿಸರ್ವೇಟಿವ್ ಇಲ್ಲ, ಕಲರ್ ಇಲ್ಲ, ನ್ಯಾಚುರಲ್ ಆಗಿ. ಈಗ ಮನೇಲಿ ಒಂದು ಫಾರ್ಮ್ ಆಯಿಲ್ ಹಾಕಲ್ಲ. ಸೊ ನನಗೆ ಮನೆಗೆ ಹೇಗೆ ಮಾಡ್ಕೊತೀನಿ, ಸೊ ಇದನ್ನು ನಾವು ಮನೇಲಿ, ನಾನು, ನನ್ನ ಮಗ, ನಮ್ಮ ಹಸ್ಬೆಂಡು ಮತ್ತು ನಮ್ಮ ಫ್ಯಾಮಿಲಿಲಿ, ಈಗ ನಮ್ಮ ಮನೆಗೆ ಆಗಿರಲಿ, ನಮ್ಮ ಅಂದರೆ ಅತ್ತೆ ಮನೆ ಅಲ್ಲಿಗೆ ಆಗಿರಲಿ, ನಾನು ಎಲ್ರಿಗೂ ಕೊಡ್ತಾಯಿದ್ದೀನಿ. ಅವರು ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ನಾವು 3 ಜನನೂ ಮಾಡ್ತಾಯಿದ್ದೀವಿ. ಸೊ ನಿಮಗೂ ಇದನ್ನೇ ತಲುಪಿಸ್ತಾ ಇದ್ದೀನಿ. ಹಾಗಾಗಿ ಎಲ್ಲರಿಗೂ ಒಂದೇ ಥರ ಇರಬೇಕು ಅನ್ನೋದು ನನ್ನ ಭಾವನೆ. ಏನೇ ಮಿಸ್ಟೇಕ್ ಇದ್ದರೂ ಮಾಡಿ, ಈಗ ನಾನು ತಪ್ಪು ಮಾಡಿದ್ದೀನಿ ಇಲ್ಲ ಅಂತಲ್ಲ, ಯಾರೋ ಈಗ 100% ಸಕ್ಸಸ್ ಅಂತ ನಾವೇನೂ ತಪ್ಪು ಮಾಡಿಲ್ಲ ಅಂತ ನಾನು ಖಂಡಿತವಾಗ್ಲೂ ಒಪ್ಕೋತೀನಿ ಅದನ್ನು. ಯಾಕೆಂದರೆ ತಪ್ಪು ಅನ್ನೋದನ್ನು ನಾವು ಮಾಡಿದಾಗ ಒಪ್ಕೊಂಡ್ಬಿಡ್ಬೇಕಂತೆ. ನಾನು ಅದನ್ನು ಒಪ್ಕೋತೀನಿ ಎಲ್ಲರಿಗೂ. ಈಗ ನನ್ನ ಕಸ್ಟಮರ್ಸ್ಗೆ ಆಗಲಿ, ಅವ್ರು ನನ್ನ ಕಸ್ಟಮರ್ಸ್ ಅನ್ನೋದಕ್ಕಿಂತ ನನ್ನ ಒಂದು ದೇವ್ರ ಥರ ನಾನು ಅವ್ರನ್ನ ನೋಡ್ತೀನಿ. ಏಕೆಂದರೆ ಅವ್ರು ನನ್ನ ನಂಬಿದಾರಲ್ವ. ಸೊ ನಾನು ಅವ್ರಿಗೆ ಏನು ಕೊಡೋಕ್ಕಾಗುತ್ತೆ, ಅವ್ರನ್ನ ನಿಜವಾಗ್ಲೂ ಒಂದು ಆ ದೇವ್ರ ಸ್ಥಾನದಲ್ಲಿ ನಾನು ಅವ್ರನ್ನ ಫೀಲ್ ಮಾಡ್ಕೊತೀನಿ. ಸೊ ನಾನು ಯಾರಿಗೇ ಆಗಲಿ, ನನ್ನ ಏನೇ ಮಿಸ್ಟೇಕ್ ಮಾಡಿರಲಿ, ಅಥವಾ ಒಂದು ಮಾಡೋ ವಿಷಯದಲ್ಲಾಗಲಿ, ಒಂದು ಟೇಸ್ಟ್ ಆಗಲಿ, ಏನಾದ್ರು ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ನೀವು ನಿಮ್ಮೆಲ್ಲರೂ ಅದನ್ನು ಕ್ಷಮಿಸ್ತೀರಾ ಅಂತ ಅಂದ್ಕೊತೀನಿ.
ಕ್ಷಮೆ ಇರಲಿ ನನ್ನ ಕಡೆಯಿಂದ, ಇವನ್ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೂ ಆಗಲಿ, ನಾನು ಏನಾದರೂ ಒಂದು ಚಿಕ್ಕ ಪುಟ್ಟ ತಪ್ಪಾಗಿರಲಿ ಅಥವಾ ನನ್ನ ಕಸ್ಟಮರ್ಸ್ಗಳಿಗೆ ನಾನು ಏನೇ ತಪ್ಪು ಮಾಡಿದರೂ ಕ್ಷಮಿಸ್ಬಿಡಿ. ಸೊ ಇನ್ನು ಮುಂದಕ್ಕೆ ನಾನು ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ತುಂಬ ನನ್ನದು ಒಂದು ಕನಸಿದೆ. ಸೊ ಒಂದು ಬಿಲ್ವಾ ಅನ್ನೋದನ್ನು, ಒಂದು ಬ್ರ್ಯಾಂಡ್ ಅನ್ನೋದನ್ನು ಮಾಡಬೇಕು, ಒಳ್ಳೆ ಫುಡ್ಡನ್ನು ಕೊಡಬೇಕು, ಜನರಿಗೆ ಒಳ್ಳೆ ಫುಡ್ ಕೊಡಬೇಕು. ಅದರಿಂದ ಅವ್ರದ್ದು ಎಷ್ಟೋ ಒಂದು ಇದರಿಂದ ನೋಡಿ ಎಷ್ಟೋ ಜನದ ಆರೋಗ್ಯ ಸುಧಾರಿಸ್ತಾ ಇದೆ. ತುಂಬ ಜನರದ್ದು ನೀ ಪೇಯ್ನ್ ಬರೋದು, ಮತ್ತು ಈಗ ಪೀರಿಯಡ್ಸ್ ಪ್ರಾಬ್ಲಮ್ ಇರೋದೇ ಆಗಲಿ, ಬ್ಯಾಕ್ ಪೇಯ್ನ್ ಇರೋದು ಈ ಥರ, ಮತ್ತು ಕೆಲವರು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಅದನ್ನು ಬೇರೆ ಥರ ತಗೋಬೇಕು, ಸುಸ್ತು, ಇಮ್ಯುನಿಟಿಗೆ ಪ್ರತಿ ಒಬ್ರಿಗೂ ಹೆಲ್ಪ್ ಆಗ್ತಾ ಇದೆ ಇದು. ಸೊ ನನಗೆ ಒಂದು ತುಂಬ ಖುಷಿ ಕೊಟ್ಟಂಥ ವಿಷಯ ಅಂತಲೇ ಹೇಳ್ಬೋದು. ಸೊ ನಿಮ್ಮೆಲ್ಲರಿಗೂ ಇವತ್ತು ನನಗೆ ಯಾರ್ಯಾರು ವಿಶ್ ಮಾಡಿದ್ದೀರಾ, ನನ್ನ ಮುಂದಿನ ಹೆಜ್ಜೆಗೆ ನನಗೆ ಯಾರು ಸಪೋರ್ಟ್ ಮಾಡಿದ್ದೀರಾ, ಮಾಡದೇ ಇರೋವ್ರಿಗೂ ಪ್ರತಿ ಒಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ನನ್ನ ಚಾನಲ್ನ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.